ಮಾಗಡಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ಜರುಗಿದ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮ. ಐದು ಕೋಟಿ ಹಣ ಕೊಟ್ಟಿದ್ದೀವಿ, ಟೆಂಡರ್ ಆಗಿದೆ, ಈಗ ಕೆಲಸ ಪ್ರಾರಂಭ ಮಾಡ್ತೀವಿ. ಇನ್ನೂ 5 ಕೋಟಿ ಹಣ ಬೇಕು ಅಂತೇಳಿ ನಮ್ಮ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಬಹುಶಃ ಮುಂದಿನ ದಿವಸಗಳಲ್ಲಿ ಇನ್ನು 5 ಕೋಟಿ ಕೊಟ್ಟು ಸಂಪೂರ್ಣವಾಗಿ ಜೀರ್ಣೋದ್ಧಾರ, ರಂಗನ ದೇವಾಲಯ ಜೀರ್ಣೋದ್ಧಾರ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ. ವಿಳಂಬ ಯಾಕಾಗಿದ್ದು ಅಂತಂದರೆ ಸ್ವಲ್ಪ ಈ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿ ವಿಳಂಬ ಆಯ್ತು ಅಷ್ಟೇ. ಈಗಾಗಲೇ ಮಂಜೂರಾಗಿದೆ, ಟೆಂಡರ್ ಕರೀತಾ ಇದ್ದಾರೆ, ಟೆಂಡರ್ ಕರೆದಿದ್ದಾರೆ, ಇನ್ನೇನು ಕೆಲಸ ಪ್ರಾರಂಭ ಮಾಡ್ತೀವಿ. ಸರ್ಕಾರಿ ಆಸ್ಪತ್ರೆಗೆ ಯಾವಾಗ ಗುದ್ಲಿ ಪೂಜೆ ಆಗೋಯ್ತಲ್ಲ, ಗುದ್ಲಿ ಪೂಜೆ ಮಾಡಿದ್ದೀವಲ್ಲ, ಆಗಲೇ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಈಗ ಒಂಚೂರು ವಿವಾದ ಆಯ್ತಲ್ಲ ನಿನ್ನೆ ಎಲ್ಲ. ಏನು ವಿವಾದ? ನಿನ್ನೆ ಅವರು 2 ವರ್ಷದಲ್ಲಿ ನೀವು ಯಾರೋ ಕ್ವಶನ್ ಮಾಡ್ಬಿಡ್ತೀನಿ, 2 ವರ್ಷದಲ್ಲಿ ನೀವು ಆಸ್ಪತ್ರೆ ನಿರ್ಮಾಣ ಕಾಮಗಾರಿ ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ ನಾನೇ ಬಿಟ್ಕೊಡ್ತೀನಿ, ಇಲ್ಲ ಅಂತಂದ್ರೆ ಬಿಟ್ಕೊಡಲ್ಲ. ಇನ್ನು 2 ವರ್ಷದಲ್ಲಿ ಈಗ ಒಂದು ನಿಮಿಷ ಹೇಳ್ತೀನಿ. ಯಾರಿಗೋ ಬೆದರಿಕೆ ಹಾಕೋದು, ಯಾರಿಗೋ ಗಡುವು ಕೊಡೋದು ಅವೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಾತ್ಮಕವಾಗಿ ಕಾರ್ಯಕ್ರಮಗಳು ಯಾವ ರೀತಿ ನಡಿಬೇಕು ಅದು ನಡ್ಕೊಂಡು ಹೋಗ್ತದೆ. 2 ವರ್ಷದಲ್ಲೇ ಬಿಟ್ಕೊಡ್ತೀವಿ ಅಂತಂದ್ರೆ ಅವ್ರಿಗೆ ಕೊಡ್ತೀವಿ, ಕಾಂಟ್ರಾಕ್ಟ್ ಮಾಡಕ್ಕೆ ಹೇಳ್ರಿ. ಅವ್ರಿಗೆ ಯಾರೋ ಗಾರೆ ಕೆಲಸವ್ರನ್ನ ಕರ್ಕೊಂಡ್ಬಂದು ನಿಂತ್ಕೊಂಡು ಮಾಡ್ಸಕ್ಕೆ ಹೇಳಿ ಕೊಡ್ತೀವಿ, ದುಡ್ಡೆಲ್ಲ ಕೊಡ್ತೀವಿ. ಸುಮ್ಮನೆ ಅನವಶ್ಯಕವಾಗಿ ಬಡವ್ರಿಗೆ ಆಗ್ತಾ ಇರ್ತಕ್ಕಂಥ ಕೆಲಸ ಅದು. ಹಾಸ್ಪಿಟ್ಲು ಇವ್ರಿಗೆ ಮೊನ್ನೆ ನನಗೆ ಗೊತ್ತಾಯ್ತು, ಏನೋ ಸ್ವಲ್ಪ ಇವ್ರಿಗೆ ಆರೋಗ್ಯ ಸಮಸ್ಯೆ ಆಯಿತು ಅಂತ ಅವರು ಸುಗುಣ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿದ್ರು. ಬಡವ್ರು ಯಾರು ಹೋಗಿ ಸುಗುಣ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೈತೇನ್ರಿ? ಅದನ್ನು ಅರ್ಥ ಮಾಡ್ಕೋಬೇಕು. ಬಡವ್ರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ ಅದು. ನನಗೋಸ್ಕರ, ಬಾಲಕೃಷ್ಣನಿಗೋಸ್ಕರ ನಾನಾಗಲಿ ನನ್ನ ಕುಟುಂಬ ಯಾರು ಹೋಗಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸಲ್ಲ. ಬಡವ್ರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಹಾಸ್ಪಿಟ್ಲು. ದಯಮಾಡಿ ಎಲ್ಲರೂ ಸಹಕಾರ ಕೊಡಿ ಅಂತ ಮನವಿ ಮಾಡ್ತೀವಿ. ಇಲ್ಲದ್ರೆ ಮುಂದಿನ ದಿವಸಗಳಲ್ಲಿ ಜನಗಳೇ ಉತ್ತರ ಕೊಡ್ತಾರೆ, ಅದಕ್ಕೆ ಬಿಡಿ, ಅವರ ತೀರ್ಮಾನಗಳಿಗೆ ಉತ್ತರ ಕೊಡ್ತಾರೆ. ರಂಗನಾಥ ಸ್ವಾಮಿ ಎಲ್ಲ ಭಕ್ತಾದಿಗಳಿಗೆ ಸ್ವಯಂ ನಿರಾಕಾರ ಪರಮಾತ್ಮನ ಆಶೀರ್ವಾದದಿಂದ ಎಲ್ಲರೂ ಈ ರಥಯಾತ್ರೆಯ ದರ್ಶನ ಮಾಡಿ, ಶಿವಲಿಂಗ ದರ್ಶನ ಮಾಡಿ ಮತ್ತು ರಂಗನಾಥ ಸ್ವಾಮಿನ ದರ್ಶನ ಮಾಡಿ ಈ ವರ್ಷದಲ್ಲಿ ಎಲ್ಲರೂ ಕೂಡ ಸುಖ, ಶಾಂತಿ, ಆರೋಗ್ಯ, ಆಯಸ್ಸು ಪರಮಾತ್ಮ ಕೊಡಲಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಉಚಿತವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ನಾವು ಈ ಒಂದು ಚಿತ್ರ ಪ್ರದರ್ಶನ ಏರ್ಪಾಡು ಮಾಡಿದ್ದೀವಿ. ಹಾಗೆಯೇ ಶಿವಲಿಂಗ ದರ್ಶನ ಮಾಡ್ತಾ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ನಾನು ಯಾರು, ನನ್ನ ತಂದೆ ಯಾರು, ಎಲ್ಲಿಂದ ಬಂದೆ, ಮತ್ತು ಯಾವ ಉದ್ದೇಶಕ್ಕೋಸ್ಕರ ಬಂದೆ, ಮತ್ತು ಮಾನಸಿಕವಾಗಿ, ದೈಹಿಕವಾಗಿ ಸದಾ ನಿರೋಗಿಯಾಗಿ ಬದುಕಲಿಕ್ಕೆ ಧ್ಯಾನ ಮುಖ್ಯ ಅನ್ನೋದನ್ನು ಉಚಿತವಾಗಿ ನಾವಿದನ್ನು ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ಇದನ್ನು ತಿಳ್ಕೊಂಡು ಪ್ರತಿದಿನ ಪರಮಾತ್ಮನ ಧ್ಯಾನ ಮಾಡ್ತಾ ನೀವೆಲ್ಲರೂ ಕೂಡ ಸುಖ, ಶಾಂತಿ ಜೀವನ ಮಾಡಬೇಕಂತೇಳಿ ಸಂಸ್ಥೆ ವತಿಯಿಂದ ನಿಮಗೆಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಇತಿಹಾಸ ಪ್ರಸಿದ್ಧ ಮಾಗಡಿ ರಂಗನಾಥ ಸ್ವಾಮಿ ವಿಜೃಂಭಣೆಯ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇದಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಆ ಭಕ್ತಾದಿಗಳಿಗೆ ಬೇಕಾಗಿರತಕ್ಕಂಥ ಸೌಕರ್ಯವನ್ನು ಮಾಗಡಿ ತಾಲೂಕಿನ ಆಡಳಿತ ಸಮರ್ಪಕವಾಗಿ ಮಾಡಿದೆ. ಹಾಗೂ ಈ ದಿನದ ವಿಶೇಷ ಇನ್ನೊಂದು ಏನಪ್ಪ ಅಂದರೆ, ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಕುಮಾರ ಸ್ವಾಮೀಜಿಗಳ ಹುಟ್ಟುಹಬ್ಬದ ಸಂಭ್ರಮ ಜೊತೆಗೆ ಚೆನ್ನಾಗಿ ನಡೀಲಿ ಅಂತ ಭಕ್ತಾದಿಗಳಲ್ಲಿ ಕೇಳ್ಕೊತಾ ಇದ್ದೀವಿ. ಕರ್ನಾಟಕ ರತ್ನ ಪದ್ಮಭೂಷಣ ತ್ರಿವಿಧ ದಾಸೋಹಿಗಳು ಆದಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 119ನೆಯ ಜನ್ಮದಿನದಂದು ಭಾರತ ದೇಶದ ಮೊದಲ ಪ್ರಜೆ ಅಂದರೆ ರಾಷ್ಟ್ರಪತಿಯವರ ಆಗಮನದೊಂದಿಗೆ ಇವತ್ತು ಅದ್ಧೂರಿಯಾದಂತಹ ಕಾರ್ಯಕ್ರಮವನ್ನು ಸಿದ್ಧಗಂಗಾ ಮಠದಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ದೇವೆ. ಇದೇ ಸಂದರ್ಭದಲ್ಲಿ ಮಠದ ಸಹಸ್ರಾರು ಭಕ್ತರುಗಳ ಒತ್ತಾಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅಂತ ಹೇಳಿ ನಿಮ್ಮಗಳ ಮೂಲಕ ಏನು ಭಾರತದ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರು ಆಗಮಿಸ್ತಾ ಇದ್ದಾರೆ, ಅವರಿಗೆ ನಮ್ಮ ಮಾಧ್ಯಮಗಳ ಮುಖಾಂತರ ನಾನು ಕೂಡ ಒತ್ತಾಯವನ್ನು ಮಾಡೋದ್ರ ಜೊತೆಗೆ, ಏನು ಸಿದ್ಧಗಂಗಾ ಮಹಾಸ್ವಾಮೀಜಿಗಳ ಹುಟ್ಟೂರು ವೀರಾಪುರದಲ್ಲಿ 111 ಅಡಿಗಳ ಪ್ರತಿಮೆ ಏನು ನಿರ್ಮಾಣ ಆಗ್ತಾಯಿದೆ, ಅದು ಮಂದಗತಿಯಲ್ಲಿ ಸಾಗ್ತಾಯಿದೆ. ಅದರ ಕಡೆ ಸರ್ಕಾರ ಕೂಡಲೇ ಗಮನ ಹರಿಸಿ ಆ ಪ್ರತಿಮೆಯನ್ನು ಪೂರ್ಣಗೊಳಿಸಿ ಭಕ್ತರ ಪ್ರದರ್ಶನಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸರ್ಕಾರವನ್ನು ತಮ್ಮಗಳ ಮೂಲಕ ಒತ್ತಾಯವನ್ನು ಮಾಡೋದ್ರ ಜೊತೆಗೆ, ಕಾಕತಾಳೀಯ ಇವತ್ತು ನಮ್ಮ ಮಾಗಡಿಯ ರಂಗನ ತೇರು ಕೂಡ ಇವತ್ತೇ ಇರೋದರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಏನು ಭಕ್ತರು ಬರ್ತಾ ಇದ್ದಾರೆ. ಮಾಗಡಿ ರಂಗನಾಥ ನಮ್ಮ ತಾಲೂಕಿನ ಜನತೆಗೆ ಒಳ್ಳೆಯದನ್ನು ಬಯಸಲಿ.
ಈ ನಾಡಿಗೆ ಮಳೆ ಬೆಳೆ ಎಲ್ಲವನ್ನು ಸಮೃದ್ಧಿಯಾಗಿ ಕೊಟ್ಟು ನಮ್ಮ ತಾಲೂಕನ್ನು ಸುಖ ಶಾಂತಿಯಾಗಿ ಇಡಲಿ ಅನ್ನುವಂತಹ ಪ್ರಾರ್ಥನೆಯನ್ನು ನಿಮ್ಮಗಳ ಮುಖಾಂತರ ನಾನು ಮಾಡಿ ಈ ತಾಲೂಕಿನ ಶ್ರೇಯಸ್ಸನ್ನು ರಂಗನಾಥ ಸ್ವಾಮಿ ಕಾಪಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮಾಗಡಿ ರಂಗನ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಶ್ರೀ ಸಿದ್ಧಗಂಗಾ ಸ್ವಾಮೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಂದು ಮಾಗಡಿ ಲಕ್ಷಾಂತರ ಸಾವಿರಾರು ಜನಸಂಖ್ಯೆಗಳು ಸೇರಿದ್ದು ಪ್ರತಿಯೊಂದು ಮಠಮಾನ್ಯಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಅರವಟ್ಟಿಗೆಯನ್ನು ಏರ್ಪಡಿಸಿದ್ದು ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇರೋದ್ರಿಂದ ಎಲ್ಲರಿಗೂ ಸಂಭ್ರಮದ ವಿಷಯವಾಗಿದ್ದು ಈ ಲಕ್ಷಾಂತರ ಮಂದಿಗೆ ಸ್ವಾಮೀಜಿಗಳು ಮಠದಲ್ಲಿ ಅನ್ನದಾಸೋಹವನ್ನು ಏರ್ಪಡಿಸಿದ್ದು ಸದಾ ಅನ್ನದಾಸೋಹ ನಡೀತಾ ಇರುತ್ತಿರೋದ್ರಿಂದ ಅವರಿಗೆ ಭಾರತ ರತ್ನವನ್ನು ಕಲ್ಪಿಸಿಕೊಡಬೇಕೆಂದು ಸರ್ಕಾರದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಾಂತಿ ನಿರಾಕಾರ ಪರಮಪಿತ ಪರಮಾತ್ಮ ಈ ಧರೆಗೆ ಬಂದು 90 ವರ್ಷ ಆಯಿತು. 90 ವರ್ಷ ಆದರೂ ಕೂಡ ನಾವಿನ್ನೂ ಪರಮಾತ್ಮನ ಹುಡುಕ್ತಾ ಇದ್ದೀವಿ. ಪರಮಾತ್ಮನ ಹುಡುಕುವ ಅವಶ್ಯಕತೆ ಇಲ್ಲ. ಈಗ ಮಾಗಡಿಯಲ್ಲಿ ರಂಗನಾಥನ ದೇವಸ್ಥಾನದ ಹತ್ತಿರ ಪರಮಾತ್ಮನ ಒಂದು ಶಿಬಿರವನ್ನು ಏರ್ಪಡಿಸಿದ್ದೀವಿ. ಪ್ರತಿಯೊಬ್ಬರು ಬಂದು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಹೇಳ್ತೀವಿ. ಜೊತೆಯಲ್ಲಿ ಪರಮಾತ್ಮ ಶಾಂತಿಯ ಸಾಗರ ಬಂದು ನಮಗೆ ಶಾಂತಿಯ ದೂತನಾಗಿ ಎಲ್ಲರಿಗೂ ಶಾಂತಿಯ ಸಕಾಶವನ್ನು ಕಳಿಸ್ತಾ ಇದ್ದಾರೆ. ನಾವೆಲ್ಲರೂ ಶಾಂತಿಯ ಆತ್ಮನಾಗಿ ಅವನ ಮಕ್ಕಳಾಗಿ ಇರಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ. ಓಂ ಶಾಂತಿ. ಇತಿಹಾಸ ಪ್ರಸಿದ್ಧ ತಿರುಪತಿ 2ನೇ ಸ್ಥಾನದಾಗಿರ್ತಕ್ಕಂಥದ್ದು. ಅಭಿವೃದ್ಧಿಯಿಂದ ಸಮಾಜ ಮಳೆ ಬೆಳೆ ಶಾಂತಿ ನೆಮ್ಮದಿಯಿಂದ ಈ ಮಾಗಡಿ ತಾಲೂಕು ಅಭಿವೃದ್ಧಿ ಆಗಲಿ ಅಂತ ಬಯಸ್ತೀವಿ. ರಂಗನಾಥ ಸ್ವಾಮಿ ಸರ್ವರಿಗೂ ಒಳ್ಳೇದಾಗಲಿ ಅಂತ ಪ್ರಾರ್ಥಿಸ್ತೀವಿ. ಸುಮಾರು ನಾವು 30-40 ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀವಿ.